ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಪಲಾವ್ ಮಾಡಿದ್ದೀನಿ. ಅದಕ್ಕೆ ರೈತ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಮೊಸರು, ಯೋಗರ್ಟ್, ಸಾಲ್ಟು, ಪೆಪ್ಪರ್ಗೆ ನಾನು ಹಸಿಮೆಣಸಿನ್ಕಾಯಿ ಹಾಕ್ತಿಲ್ಲ, ಗ್ರೀನ್ ಚಿಲ್ಲಿ ಹಾಕ್ತಾಯಿಲ್ಲ. ಯಾಕಂದರೆ ಬಾಯ್ಗೆ ಸಿಕ್ಕತ್ತೆ ಅಂತ ನನ್ನ ಮಗಳಿಗೆ ಬೇಡವಂತೆ. ಮಾಡ್ತಿರೋದು ಬರೀ 2 ಪೀಪಲ್ಗೆ, ನನಗೆ ನನ್ನ ಮಗಳಿಗೆ. ಇದು ಟೊಮೆಟೊ, ಸಿಲ್ಯಾಂಟ್ರೋ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಆನಿಯನ್ಸ್ ಕಟ್ ಮಾಡಿರೋದು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೊಂದು ಸತಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಆಮೇಲೂ ಆಗುತ್ತೆ. ಇದರಲ್ಲಿ ಸಾಲ್ಟನ್ನು ಸ್ವಲ್ಪ ಹಾಕಿದ್ದೀನಿ, ರೆಡ್ ಚಿಲ್ಲಿ ಪೌಡರು. ಚೆನ್ನಾಗಿ ಹಿಂಗೆ ಮಾಡ್ಕೊಬಿಟ್ಟು ಬೇರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ರೈತ ರೆಡಿ. ಬೇಕು ಅಂದರೆ ಒಗ್ಗರಣೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಅದು ಇನ್ನೊಂದು ಇದೆ, ಅದು ಇನ್ನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಆಯ್ತು, ಈಗ ಸ್ಮೂತಾಗಿ ಆಗಿದೆ. ಈಗ ಎಲ್ಲ ಒಂದೊಂದೇ ತರಕಾರಿ ಹಾಕ್ಕೋಬೇಕು. ಈಗ ಟೊಮೆಟೊ ಹಾಕ್ಕೊತೀನಿ, ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಕ್ಯಾರೆಟು, ಇದನ್ನು ಮಿಕ್ಸ್ ಮಾಡಬೇಕು. ಬೇಕು ಅಂತ ಹೇಳಿದ್ರೆ ನೀರು ಸ್ವಲ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ವಾಟರ್ ಥರ ಬೇಕು ಅನ್ನೋರಿಗೆ, ಗಟ್ಟಿನೇ ಬೇಕು ಅನ್ನೋರಿಗೆ ಇದೇ ಥರ ಮಾಡ್ಕೋಬೋದು. ಆನಿಯನ್ನಿಂದನೂ ನೀರು ಬಿಟ್ಕೊಳ್ಳುತ್ತೆ, ಸೊ ಅದರಿಂದ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ, ಮಜ್ಜಿಗೆ ಹಾಕ್ಕೊಳ್ಳಿ, ಹಾಲೂ ಹಾಕ್ಕೋಬೋದು, ಬೇಕಾದರೆ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ಇದನ್ನು ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಮಿಕ್ಸ್ ಮಾಡಬೇಕು. ನಮಗೆ ಗಟ್ಟಿನೇ ಬೇಕು, ಸೊ ಅದಕ್ಕೆ ಗಟ್ಟಿ ಮಾಡ್ಕೊಂಡಿದ್ದೀವಿ. ನಿಮ್ಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋಬೋದು. ಅದು ಗಟ್ಟಿ ಬೇಕು ತಾನೆ. ಆಗಿದೆ, ರೆಡಿ ಆಗಿದೆ. ನೀವು ಮಾಡ್ಕೊತೀನಿ, ಎಂಜಾಯ್ ಮಾಡಿ. ಓಕೆ, ಬಾಯ್. ಇದಕ್ಕೂ ಆಗುತ್ತೆ.